ಹಲೋ ದೋಸ್ತ, ಈ ವಿಡಿಯೋ ದಯವಿಟ್ಟು ಕಾಲೇಜ್ ಕಲಿಯೋ ಮಕ್ಕಳು ಪೂರ್ತಿ ಕೇಳ್ರಿ. ಇದು ನಿಮಗಾಗೆ ವಿಶೇಷ ಸೂಚನೆ. ಈ ಸೂಚನೆ ಯಾಕೆ ಕೊಡ್ತೀನಪ್ಪ ಅಂತಂದ್ರೆ ಸ್ವಲ್ಪ ನಿಮಗೆ ತಿಳುವಳಿಕೆ ಮೂಡ್ಲಿ ಅಂತ ಕೊಡಾಕತ್ತೀನಿ. ಸ್ವಲ್ಪ ನೀವು ತಿಳುವಳಿಕೆ ಮೂಡಿಸ್ಕೊಂತೀರಿ ಅನ್ನೋದು ನನಗೆ ಗ್ಯಾರಂಟಿ ಐತಿ. ಈ ತಿಳುವಳಿಕೆ ಸ್ವಲ್ಪ ಕೇಳ್ರಿ. ಮನ್ಯಾಗ ಯಾರ್ಯಾರ ಪರಿಸ್ಥಿತಿ ಹೆಂಗಿರ್ತಾವ ಯಾರಿಗೂ ಗೊತ್ತಿರಂಗಿಲ್ಲ. ಆದ್ರೆ ಸಾಲಿ ಕಲಿಸೋ ಟೈಮ್ನಾಗ ಸಾಲ ಮಾಡಿರ ಕಲಿಸ್ತಾರ, ಹೊಲ ಮಾರ್ಯಾರ ಕಲಿಸ್ತಾರ. ಅದಕ್ಕೆ ನಾವು ಕಲಿ ಟೈಮ್ನಾಗೂ ನಮ್ಮ ಮಕ್ಕಳಾದರು ಚೆಂದಾಗಿ ಕಲಿಬೇಕು. ಯಾಕಂತಂದ್ರೆ ಯಾವ್ದಾರ ಒಂದು ಆಟಕ್ಕಾಗಲಿ ಯಾವ್ದಾರ ಒಂದು ನೋಟಕ್ಕಾಗಲಿ ಜಾರಬಾರ್ದು. ನಾವು ಜಾರಬೇಕಪ್ಪ ಅಂತಂದ್ರೆ ನಮ್ಮ ಜೀವನನೇ ಹಾಳಾಗುತ್ತದೆ. ಇಲ್ಲಿ ಈ ಸೂಚನೆ ಯಾಕೆ ಹೇಳಾಕತ್ತೀನಪ್ಪ ಅಂತಂದ್ರೆ ಒಂದು ತಾಲೆ ಈ ಟೈಪ್ ಆಗ್ಯದ. ಅದಕ್ಕೆ ನಿಮಗೂ ಈ ಟೈಪ್ ಆಗಬಾರ್ದು ಅಂತ ಹೇಳಿ ನಾನು ಈ ವಿಡಿಯೋದಾಗ ನಿಮಗೆ ಈ ಸಂಚಿಕೆ ಒಳಗೆ ನಾನು ಹೇಳ್ತೀನಿ. ದಯವಿಟ್ಟು ಸ್ವಲ್ಪ ಪೂರ್ತಿ ಕೇಳ್ರಿ. ಹಳ್ಳ್ಯಾನ ಒಂದು ಹುಡುಗ ಸಿಟಿಗೆ ಬಂದ ಕಲಿಯಾಕ ಕಲೀಲಿಲ್ಲ. ಸೀದಾ ಕಲ್ತು ಸೀದಾ ಹೋಗಿದ್ದಪ್ಪ ಅಂತಂದ್ರೆ ಭಾಳ ಶಾಣೆ ಆಗ್ತಿದ್ದ. ಸ್ವಲ್ಪ ಅಡ್ಲೈನಿಗೆ ಹೋದ, ಅಡ್ಡದಾರಿಗೆ ಹೋಗಿಂದ ಪರಿಣಾಮ ನೋಡ್ರಿ ಹೆಂಗಾಗ್ತದ. ಭಾಳ ತ್ರಾಸು ಬರ್ತದ. ಅಲ್ಲಿ ಏನು ತ್ರಾಸು ಬಂತು ಅನ್ನೋದು ಈ ಸದ್ ಹೇಳ್ತೀನಿ ಕೇಳ್ರಿ. ಸ್ವಲ್ಪ ಅಡ್ಲೈನಿಗೆ ಬಂದು ಏನು ಮಾಡ್ದಪ್ಪ ಅಂತಂದ್ರೆ ಸೀದಾ ಸಾಲಿ ಕಲೀಲಿಲ್ಲ. ಯಾಕಂತಂದ್ರೆ ಒಂದು ಹೆಣ್ಣಿನಿಂದ ಕಲೆ ಬಿದ್ದಾವ. ಏನಾತಪ್ಪ ಅಂತಂದ್ರೆ ಆ ಒಂದು ಹುಡುಗಿಯಿಂದ ಬೆನ್ನು ಹತ್ತಿಂದ ಆ ಹುಡುಗಿಗೆ ಮಾಡ್ಕೋಬೇಕಂತ ಪೂರ್ತಿ ಆಸೆ ಆತವಾಗ. ಆಗಿಂದ ಆ ಹುಡುಗಿನೂ ಏನೋ ಮತ್ತೆ ಕೂಡಿ ಕಲಿ ಟೈಮ್ನಾಗ ಇಬ್ಬರಿಗೇನೋ ಮನಸ್ಸು ಬೆರೆತು ಇಬ್ಬರದೂ ಅಡ್ಡಾಡೋದು, ಅಲ್ಲಿ ಅಡ್ಡಾಡೋದು ಇಲ್ಲಿ ಅಡ್ಡಾಡೋದು, ಉಣ್ಣೋದು ತಿನ್ನೋದು ಎಲ್ಲನೂ ಚಾಲು ಆಗಿಂದ ಇನ್ನು ಮುಂದೆ ಒಂದು ಹಂತಕ್ಕೆ ಬರ್ಬೇಕಲ್ಲ. ಹಂತಕ್ಕೆ ಬರ್ಬೇಕಪ್ಪ ಅಂತಂದ್ರೆ ಕಷ್ಟ ಐತೆ. ಇದು ಹೊರಗೆ ತಗೊಂಡು ಅಡ್ಡಾಡಿ ಹೋಗಿ ನಾನು ಈ ಮಜಾ ಮಾಡಿ ಬಂದ್ರೆ ಅದು ಭಾಳ ತಾಗದಿಲ್ಲ. ಇದು ಮನ್ಯಾಗಿಂದ ಪರ್ಮಿಷನ್ ತೊಗೊಳೋದು ದೊಡ್ಡದೈತೆ. ಮನ್ಯಾಗ ಪರ್ಮಿಷನ್ ತೊಗೊಳ್ಳೋ ಟೈಮ್ನಾಗ ತೊಂದರೆ ಚಾಲು ಆಗುತ್ತೆ ನೋಡ್ರಿ. ಹೆಂಗೆ ತೊಂದರೆ ಚಾಲು ಆಗುತ್ತಪ್ಪ ಅಂತಂದ್ರೆ ಅಲ್ಲಿ ಒಪ್ಪಂದ ಆಗೋದಿಲ್ಲ. ನೀವು ಒಪ್ಪಿರ್ತೀರಿ, ಹಿರಿಯರು ಒಪ್ಪಬೇಕಲ್ಲ. ಅಲ್ಲಿ ಒಪ್ಪಂದ ಆಗೋದಿಲ್ಲ. ಆಗ್ಲಾರ್ದಂಗೆ ಆದಾಗ ಇಲ್ಲಿ ವೈಮನಸ್ಸು ಚಾಲು ಆಗ್ತದೆ ನೋಡ್ರಿ. ಹಿಡಿಯೋದಾಗ ಇಲ್ಲಿ ವೈಮನಸ್ಸು ಚಾಲು ಆಗಿ ಆ ಹುಡುಗಿ ಒಳ್ಳೆ ಬಂದು ನಾವೇನು ಮಾಡಿದ್ದೂ ಸಕ್ಸಸ್ ಆಗಲ್ಲ, ನನಗೆ ಕೈ ಬಿಟ್ಟು ಬಿಡುವ ಅಂತ ಕೈ ಬಿಡುವಂದ್ಗಾನ ಭೂಕಂಪ ಹೊಡೆದಂಗೆ ಆಗುತ್ತೆ. ಎದ್ಯಾಗೆ ಸಿಡ್ಲು ಬಡ್ದಂಗೆ ಆಗುತ್ತೆ. ಏನು ಮಾಡ್ಬೇಕಂತ ವಿಚಾರ ಮಾಡ್ತಾನೆ. ಆದ್ರೆ ಆ ಹುಡುಗಿ ಒಂದೇ ಮಾತು ಹೇಳ್ತಾಳೆ, ನಮ್ಮ ಮನ್ಯಾಗ ಒಪ್ಪಂಗಿಲ್ಲ, ಇದು ನಡೆಯಂಗಿಲ್ಲ, ಕೈ ಬಿಟ್ಬಿಡು ಸಾಕು, ನಿನ್ನ ದಾರಿ ನಿನ್ನಿಂದ, ನನ್ನ ದಾರಿ ನನ್ನಿಂದ ಅಂತ ಹೇಳಿಂದ ಆ ಹುಡುಗಿ ಹೋಗಿಬಿಡ್ತಾಳೆ. ಇವಾಗ ಏನಾರ ಶಾಣ್ಯವಾಗಿ ತನ್ನ ದಾರಿ ಬಂದಿತ್ತಪ್ಪ ಅಂತಂದ್ರೆ ಭಾಳ ಸುರಕ್ಷತೆ ಇರ್ತಿದ್ದ. ಬರಂಗಿಲ್ಲವ ಯಾಕಂತ ಕೇಳು, ನಾದ ತೊಗೊಂಡ್ಬಿಟ್ಟಿರ್ತದ. ಅದಕ್ಕೆ ನಾ ಮೊದಲು ಹೇಳೀನಿ, ಈ ನಾದಾಗ ಬೀಳ್ಬೇಡ್ರಿ ಅಂತ ಫಸ್ಟ್ ಹೇಳೀನಿ. ನಾದ ತೊಗೊಂಡ್ಬಿಟ್ಟಿರ್ತದ. ಆ ಹುಡುಗಿ ಧಮಕಿ ಹಾಕ್ತಾನೆ, ನಾನು ನಿನಗೆ ಬಿಡಂಗಿಲ್ಲ ಅಂತ ಆಗೋದಿಲ್ಲ, ಬೇಡ, ಸುಮ್ಮನೆ ತೊಂದರೆ ತೊಗೊಳ್ಳೋದು ಅಂತ ಹೇಳ್ತಾಳೆ. ಆದ್ರೆ ಅವ್ರ ಮನೆಯಾಗ ಅವ್ರ ಸಂಬಂಧಿಕರೊಳಗನೆ ಒಂದು ಮನೆತನ ನೋಡಿ ಅಗಳೇ ಹೋಗ ಆಕಿಗೆ ರೆಡಿ ಮಾಡಿರ್ತಾರ. ರೆಡಿ ಮಾಡೋದ್ರ ಸಮಯಕ್ಕೆ ಹೇಳ್ತಾರವ, ನಾ ಮಾತ್ರ ನೀನು ಲಗ್ನ ಆದ್ರೂ ಲಗ್ನದ ದಿನಾನೇ ಬಂದು ಮಂಟಪದಾಗ ಬಂದು ಹಿಂಗೈತೆ ಅಂತ ನಾ ಹೇಳ್ತೀನಿ ಅಂತ ಅಂದ್ರೆ ಬಂತಪ್ಪ ನನಗೆ ಇಲ್ಲಿ ಕೂತಂತಾಳೆ ಆಕಿ. ಅವಾಗ ಏನು ಮತ್ತೆ ಮಾಡ್ಕೊಳಕ್ಕೆ ಗಟ್ಟಿಗೇನಲ್ಲ. ಅವಾಗ ಹೇಳ್ತಾಳೆ ಆಕಿ, ಹಿಂಗೆ ಆಗ್ಯದ, ಮತ್ತು ಹಿಂಗೈತಿ ನೋಡ್ತಂದೇನ, ಇದೇನು ದೊಡ್ಡದಲ್ಲ ಅಂತ ಹೇಳಿ ಅವ್ವ ಆಕಿಗೆ ಸುಮ್ಮ ಮಾಡಿ ಅವಾಗ
ಕರೆಸಿ ಧಮಕಿ ಹಾಕಕ್ಕೆ ಹೋದಾರ. ಧಮಕಿ ಹಾಕಕ್ಕೆ ಹೋದಾಗ ಯಾಕಂತಂದ್ರೆ ಆ ಲೈನ್ ಸುಮಾರು ಸುಳ್ಳು ಅದು ಅವನು ಸ್ವಲ್ಪ ಜೋರ ಮಾತಾಡಿಂದ ಅವರಿಗೆ ಅವರು ಒಂದು 3-4 ಮಂದಿ ಒಬ್ಬನೇ ಹೊಡಿಲಾಗನೆ ಖಲಾಸ ಆಗೇ ಬಿಡುತ್ತಿದ್ದು. ಖಲಾಸ ಆದವೇನ ಇನ್ಯಾಗ ಮಾಡ್ಬೇಕು, ಹೊಡೆದಾರ ಮುಗೀತು, ಖಲಾಸ ಆಗಿಂದ ಮುಚ್ಚಬೇಕಂತ ಕೇಸಿ ಏನೇನೋ ಮಾಡ್ತಾರ ಅವರು. ತಗೊಂಡು ಎಲ್ಲಿ ತಗೊಂತಾರ, ಅದು ಹಣ ತಗೊಂಡು ಅಲ್ಲೆಲ್ಲಿ ಅಡ್ಡಾಡ್ತಾರ. ಆದ್ರ ಮುಚ್ಚಕ್ಕಾಗಲ್ಲ. ಯಾಕಂತಂದ್ರೆ ಯಾವಾಗಾರ ಮುಚ್ತಿದ್ದು. ಈ ಕಾಲದಾಗ ಈ ಸದ್ದಿನ ಮೆಟ್ಟಿಗೆ ಎಲ್ಲಿ ಯಾವ ಮುಚ್ಚಕ್ಕಾಗಂಗಿಲ್ಲ, ಯಾವ ನೀನು 2 ನಂಬರ್ ಮಾಡಕ್ಕೂ ಆಗಂಗಿಲ್ಲ. ಯಾಕಂತಂದ್ರ ಇದು ದ್ವಾಪರ ಯುಗ ಅಲ್ಲ, ಕಲಿಯುಗನೂ ಅಲ್ಲ, ಇದು ಕಂಪ್ಯೂಟರ್ ಯುಗ. ಇದು ಬರೇ ಬಟನ್ ಹೊಡೆದ ಕೇಸಿ ನೀನು ಹಣೆ ಬಾರ ಬರೆಯುವಂಥ ಯುಗ ಆಯ್ತಿದು. ಇವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಅದು ಹಣ ತಗೊಂಡೋಗಿ ಎಲ್ಲಾರ ಹೋಗೋದು ಒಂದು ಬಂದ್ಬಿಡ್ತಾರ, ಬಂದು ಲಗ್ನ ಮಾಡ್ಕೊಂಡು ಹೋಗ್ತಾರ. ಆದ್ರೆ ಇವ್ರ ಮನ್ಯಾಗ ಸತ್ತೋರ ಮನ್ಯಾಗ ತ್ರಾಸ ಇರ್ತದಲ್ಲ, ಇವ್ರು ಹುಡುಕಾಗಿ ಚಾಲೂ ಮಾಡಿಂದ ಸ್ವಲ್ಪ ಸುಳಿ ಸಿಗ್ತದ ಇಂಥಲ್ಲಿ ಹಿಂಗಂತಂದಾಗ. ಅದ್ರ ಈಗ ಪೊಲೀಸರು ಸ್ವಲ್ಪ ಸುಳಿ ಸಿಕ್ಕರೆ ಸಾಕು ತಗೊಂಡು ಹೋಗ್ಬಿಡ್ತಾರ. ಬರೇ ಒಂದಿಟ್ಟು ದಾರ ಸಿಕ್ಕರೆ ಪೂರ ಕಂಟನ ಹಿಡಿದಾರ. ಹಂಗ ಪೊಲೀಸರು ಬಿಡಂಗಿಲ್ಲ, ತಗೊಂಡು ಅದು ಹಿಡಿದು ಕೇಸಿ ಪೂರ ಗಂಟಿಗೆ ತಗೊಂಡ್ಬಂದಾಗ ಅವಾಗ ಈ ಕೇಸು ಬಟಾಬಲಿ ಬಿದ್ದಾಗ ಹಿಂಗಾಯ್ತು, ಹಿಂಗೆ ಮಾಡೀವಿ, ಹಿಂಗೆ ಖಲಾಸ್ ಮಾಡೀವಿ ನಾವು, ಹಿಂಗೆ ಆಗ್ಯದಂತ ಕೇಸಿ ಒಪ್ಕೊಂತಾರ. ಆದ್ರ ಸತ್ವಾದ ಇವ್ರಿದ್ದವ್ರಿಗೆ ಎರಡು ತ್ರಾಸ ಇದು ಗೊತ್ತೇನು. ಇವ್ರ ಜೀವನಾನು ಮಾಡೋಕ್ಕಾಗಲಿಲ್ಲ. ಏನು ಮಾಡಿದ್ ಗೊತ್ತೇನು, ಪೊಲೀಸ್ ಅವ್ರು ಯಾಕೆ ಕೇಳ್ತಾರ, ಅವ್ರು ತೊಗೊಂಡೋಗಿ ಕೇಸಿ ಎಲ್ಲಿ ಹೋಗಿಬೇಕು ಅಲ್ಲಿ ಹೋಗಿದ್ಬಿಟ್ರು. ಅದಕ್ಕೆ ದಯವಿಟ್ಟು ಕಲ್ಯಾಕ ಹೋದ್ರೆ ಏನಂದಿರಪ್ಪ ಅಂದ್ರೆ ಸೀದಾ ಕಲ್ತು ಮನೆಗೆ ಬರ್ರಿ, ಕಲ್ಯಾಕ ಹತ್ತಿದ್ರಪ್ಪ ಅಂತಂದ್ರೆ ಸೀದಾ ಕಲೀರಿ. ಇದ್ರ ಹಿಂದೆ ಬೆನ್ನತ್ತಿರನ ಇಲ್ಲ. ಈ ಜೀವನ ಏನಪ್ಪ ಅಂತಂದ್ರೆ ಏನೇನಿಲ್ಲ ಜೀವನದಾಗ. ಈಗ ಮೊದಲಿನಂಗೆ ಯಾವ ಬಂದೋಬಸ್ತ್ ಇಲ್ಲ. ಈಗೆಲ್ಲ ಏನಪ್ಪ ಅಂತಂದ್ರೆ ಅಂಗಿ ಕಳ್ದಂಗೆ ಜೀವನ. ಅದಕ್ಕೆ ದಯವಿಟ್ಟು ಇಂಥ ಲೈನ್ಯಾಗ ಬಿಡಬೇಡ್ರಿ. ನೀವು ಸಾಲಿ ಕಲೀರಿ, ತಾಯಿ ತಂದಿಗೆ ನೋಡ್ರಿ, ತಾಯಿ ತಂದಿ ಮಕ್ಕಳಾಗ್ರಿ. ಇದರಿಂದ ಹೋದ್ರೆ ನೀವು ಜೀವನ ಹಾಳಾಗ್ತೀರಿ. ಇದರಿಂದ ಭಾಳ ಕಲ್ಯಾಕೇನ. ಯಾಕಪ್ಪ ಅಂತಂದ್ರೆ ಫೀಲಿಂಗ್ ಮಾಡ್ಕೊಂತ ಕೇಸಿ ಏನೇನೋ ಅದಾವ. ಯಶಸ್ಸು ಮಂದಿ ಈ ಯಶಸ್ಸು ಹುಡ್ರಿ ನೋಡ್ತೀನಿ ನಾನು, ಕೈ ಮ್ಯಾಗ ಸಿಗರೇಟ್ ಗುಲ್ಲ, ಆಮೇಲೆ ಚಾಕು ತಗೊಂಡು ಹೆಸರು ಬರ್ಕೊಳ್ಳೋದು, ಇವೆಲ್ಲ ಯಾವ ನಡೆಯಂಗಿಲ್ಲ, ಆಗೋದಿಲ್ಲ. ಬಿಟ್ರಿ, ಒಳ್ಳೆಯರಾಗ್ರಿ, ಒಳ್ಳೆ ವಿದ್ಯಾ ಕಲೀರಿ, ಒಳ್ಳೆ ನೌಕರಿ ತಗೋರಿ, ತಾಯಿ ತಂದಿ ಜೊತೆ ಪ್ರೀತಿ ಹಿಂದಿರ್ರಿ, ಸಂಬಂಧಿಕರ ಜೊತೆ ಪ್ರೀತಿರಿ. ನಾ ಹೇಳಿದ ಮಾತು ನಿಮಗೆ ಅರ್ಥ ಆಗಿತ್ತಪ್ಪ ಅಂತಂದ್ರೆ ಬಿಡ್ತೀರಿ, ಇದ್ರೊಳಗೆ ಆದ್ರಪ್ಪ ಅಂತಂದ್ರೆ ಹಾಳಾಗ್ತೀರಿ. ನಾ ಹೇಳಿದ ಮಾತು ನಿಮಗೆ ಸರಿ ಅನಿಸ್ತಂತಂದ್ರೆ ಶೇರ್ ಮಾಡಿರಿ.